ವೆಲ್ಕಮ್ ಬ್ಯಾಕ್. ಇದೇ ತಿಂಗಳ ಅಂತ್ಯಕ್ಕೆ ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ಅವಧಿ ಅಂತ್ಯವಾಗ್ತಿದೆ. ಸದ್ಯಕ್ಕೆ ಇವರನ್ನ ಮುಂದುವರಿಸುವ ವಿಚಾರವನ್ನ ಸರ್ಕಾರ ಕೈಬಿಟ್ಟಿದೆ. ಆದರೆ ಜನರು ಮಾತ್ರ ಒತ್ತಡ ಹಾಕ್ತಿದ್ದಾರೆ. ಕಳೆದ 3 ಅವಧಿಯಿಂದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಜಯದೇವ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಳೆದ ಬಾರಿಯೇ ಬೇರೆ ನಿರ್ದೇಶಕರನ್ನ ನೇಮಕ ಮಾಡೋಕೆ ಸರ್ಕಾರ ಮುಂದಾಗಿತ್ತು. ಜನರ ಒತ್ತಾಯ ಹೆಚ್ಚಾಗಿದ್ದರಿಂದ ಡಾಕ್ಟರ್ ಮಂಜುನಾಥ್ ಅವರನ್ನೇ ಮುಂದುವರಿಸಲಾಗಿತ್ತು. ಆದ್ರೀಗ ಸಿಎನ್ ಮಂಜುನಾಥ್ರನ್ನ ಮುಂದುವರಿಸುವ ಪ್ರಸ್ತಾಪವನ್ನು ಸಿದ್ದರಾಮಯ್ಯ ಸರ್ಕಾರ ಕೈಬಿಟ್ಟಿದೆ. ಇದೇ ತಿಂಗಳ 31ಕ್ಕೆ ಅವಧಿ ಪೂರ್ಣಗೊಳ್ಳಲಿದ್ದು ಈಗಾಗಲೇ ನಿರ್ದೇಶಕರ ಆಯ್ಕೆ ಪ್ರಕ್ರಿಯೆಯನ್ನ ಸರ್ಕಾರವು ಶುರು ಮಾಡಿದೆ. ಇನ್ನೇನು 3 ದಿನದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಬೀಳ್ಕೊಡಲು ಸಿಬ್ಬಂದಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇತ್ತ ಜನರು ಮತ್ತೆ 5 ವರ್ಷಗಳ ಕಾಲ ಡಾಕ್ಟರ್ ಸಿಎನ್ ಮಂಜುನಾಥ್ರನ್ನ ಮುಂದುವರಿಸುವಂತೆ ಒತ್ತಡ ಹಾಕ್ತಿದ್ದಾರೆ. ಆಸ್ಪತ್ರೆಯ ಮುಂಭಾಗ ಸ್ವಯಂ ಪ್ರೇರಿತರಾಗಿ ಜನರು ರೋಗಿಗಳಿಗೆ ಹಾಗೂ ಆಸ್ಪತ್ರೆಗೆ ಬರೋರಿಗೆ ಜನಜಾಗೃತಿ ಕಾರ್ಯಕ್ರಮವನ್ನ ಮಾಡ್ತಿದ್ದಾರೆ. ಗುಲಾಬಿಯನ್ನ ಕೊಟ್ಟು ಜಯದೇವ ಬೆಳೆಸುವಲ್ಲಿ ಇವರ ಪಾತ್ರ ಹೆಚ್ಚಿದೆ ಅಂದಿದ್ದಾರೆ. ನನಗೆ ವೈಯಕ್ತಿಕವಾಗಿ ಮತ್ತೆ ಎಲ್ಲ ರೀತಿಯೂ ನಮ್ಮ ಬಡ ರೋಗಿಗಳಿಗೆ ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ. ಸರ್ಕಾರಕ್ಕೆ ನನ್ನ ತಮ್ಮ ಆಗ್ರಹ ಏನು ಅಂದರೆ ಮಿನಿಮಮ್ ಅಂದರೆ ಇನ್ನೂ ಒಂದು 5 ವರ್ಷ ಸಾರಿ ನಮ್ಮ ಸಾಹೇಬ್ರನ್ನ ಮುಂದುವರಿಸ್ಬೇಕು. ನಮ್ಮಂಥ 100 ಜನ ರೈತ ಮಕ್ಕಳಿಗೆ ಬಡ ಮಕ್ಕಳಿಗೆ ಎಲ್ಲ ರೀತಿ ಜನಾಂಗಕ್ಕೂ ಇವ್ರು ಸೇವೆ ಸಲ್ಲಿಸಬೇಕು. ಅದಕ್ಕೆ ಸರ್ಕಾರ ಮನವಿ ಇದು ಮಾಡಿ ಮುಂದುವರಿಸ್ಬೇಕು ನಮ್ಮ ಸಾಹೇಬ್ರನ್ನ ಅಂತ ಹೇಳಿ ನಾವು ಕೇಳ್ತೀವಿ. ಒಟ್ಟಿನಲ್ಲಿ ಈಗಾಗಲೇ ನಿರ್ದೇಶಕರ ಆಯ್ಕೆ ಬಹುತೇಕ ಅಂತಿಮ ಹಂತಕ್ಕೆ ತಲುಪಿದ್ದು ಜನರ ಒತ್ತಡಕ್ಕೆ ಸರ್ಕಾರ ಮಣಿಯುತ್ತಾ ಎಂದು ಕಾದ್ನೋಡಬೇಕಿದೆ. ಹಂಸ ಶ್ಯಾಮಲ, ನ್ಯೂಸ್ 18. ಸಿಲಿಕಾನ್ ಸಿಟಿಯಲ್ಲಿ ಇವತ್ತು ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ ಯಮ ಮತ್ತು ಚಿತ್ರಗುಪ್ತ. ಹೆಲ್ಮೆಟ್ ಧರಿಸದೇ ಬಂದ ಬೈಕ್ ಸವಾರರಿಗೆ ಯಮನಿಂದ ಎಚ್ಚರಿಕೆ ಕೂಡ ಸಿಕ್ಕಿದೆ. ನಗರದ ಲಾಲ್ಬಾಗ್ ಬಳಿ ವಾಹನ ಸವಾರರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಯಮರಾಯ ಹಾಗೆಯೇ ಚಿತ್ರಗುಪ್ತ. ಲಾಲ್ಬಾಗ್ ಫಲಪುಷ್ಪ ವೀಕ್ಷಣೆಗೆ ಬರುವಂತಹ ಸವಾರರಿಗೆ ಒಂದು ಎಚ್ಚರಿಕೆಯನ್ನು ನೀಡಲಾಗಿದೆ. ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಹಾಗೂ ಹಾಫ್ ಹೆಲ್ಮೆಟ್ ಧರಿಸದವರನ್ನ ತಡೆದು ಯಮ ಹಾಗೂ ಚಿತ್ರಗುಪ್ತ ಯಮ ಕಿಂಕರರು ಎಚ್ಚರಿಕೆ ನೀಡುವ ಮೂಲಕ ಹೆಲ್ಮೆಟ್ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ಪೊಲೀಸರು ಈ ರೀತಿಯಾಗಿರುವಂತಹ ವಿನೂತನ ಜಾಗೃತಿಯನ್ನ ಮೂಡಿಸಿರುವಂತಹದ್ದು. ನಟ ಚಿಕ್ಕಣ್ಣ ನಾಯಕರಾಗಿ ಅಭಿನಯಿಸಿರೋ ಉಪಾಧ್ಯಕ್ಷ ಸಿನಿಮಾವನ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ವೀಕ್ಷಣೆ ಮಾಡಿದ್ರು. ರಾಯಣ್ಣ ಮಾಲ್ಗೆ ಬಂದ ಶಿವಣ್ಣ ಉಪಾಧ್ಯಕ್ಷ ಸಿನಿಮಾವನ್ನ ವೀಕ್ಷಿಸಿದ್ರು. ಇನ್ನು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕೂಡ ಕೆಜಿ ರಸ್ತೆಯ ತ್ರಿವೇಣಿ ಚಿತ್ರಮಂದಿರಕ್ಕೆ ಬಂದು ಉಪಾಧ್ಯಕ್ಷ ಸಿನಿಮಾವನ್ನ ನೋಡಿದ್ರು. ಇವರಿಗೆ ಚಿಕ್ಕಣ್ಣ ಕೂಡ ಧ್ರುವ ಸರ್ಜಾ ಜೊತೆ ಸಾಥ್ ಕೊಟ್ರು. ಇನ್ನು ಧ್ರುವ ಸರ್ಜಾ ಬರೋದನ್ನ ಕೇಳಿ ಅಭಿಮಾನಿಗಳು ಕೂಡ ಅಲ್ಲಿ ಜಮಾಯಿಸಿದ್ರು. ನೀವಂದ್ಕೊಂಡ ಹಾಗಲ್ಲ ನಮ್ಮ ರಾಜಕಾರಣಿಗಳು ಇವರ ನಡ್ಕೊಂಡು ಮೆಗಾ ಸೀರಿಯಲ್ ಅನ್ನೇ ಮಾಡಬಹುದು. ಆದ್ರೆ ಅಷ್ಟೆಲ್ಲ ಟೈಮ್ ಇಲ್ಲ. ಅದಕ್ಕಂತಾನೆ ಒಂದು ಸ್ಮಾಲ್ ಝಲಕ್ನ ನಿಮ್ ಮುಂದೆ ಇರ್ತೀವಿ. ಜಸ್ಟ್ ತಮಾಷೆಗಷ್ಟೇ. ಪಾಲಿಟಿಕ್ಸ್ ನಲ್ಲಿ ನಡೆಯೋ ನಾನ್ ಸ್ಟಾಪ್ ರಾಮಾಯಣ ನೋಡಿ ಎಂಜಾಯ್ ಮಾಡಿ ಚೌಚು ಚುರುಮುರಿಯಲ್ಲಿ.